ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತು ಇದನ್ನು ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನು ಕಟ್ಟಿದ ಮೇಲೆ ಮಿರಾಕಲ್ ಅಂತಲೇ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನು ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯದು ಕಾಣ್ತಾರೆ, ಇವ್ರು ಹೇಳ್ತಾರೆ ಅಂತ ಮನಸ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನು ಕೂಡ ದುವಾ ಮಾಡಿ ಕೊಟ್ಟು ಕಳಿಸ್ತೀನಿ. ಅಸ್ಸಲಾಮುಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಮನೆ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ 786 ಅಂತ, ಆದಷ್ಟು ಬೇಗ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಯಾರೆಲ್ಲ ಒಡವೆನ ಅಡ ಇಟ್ಟಿದ್ದೀರಾ, ಗಿರ್ವಿ ಇಟ್ಟಿದ್ದೀರಾ, ಬೇಗ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ತುಂಬ ಜನ ನನಗೆ ಪರ್ಸ್ನಲ್ ಆಗಿ ಕೇಳ್ತೀರಾ. ಎಲ್ಲ ವಿಡಿಯೋಸ್ ಕಮೆಂಟಲ್ಲೂ ಕೇಳ್ತಾನೆ ಇರ್ತೀರಾ ನೀವು. ಅದಕ್ಕೋಸ್ಕರ ಒಂದೊಳ್ಳೆ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಹಾಗಾಗಿ ನಾನು ಕೂಡ ಒಡವೆನ ಇಟ್ಟಿದ್ದೀನಿ. ಹೋದ ತಿಂಗಳು ಬಂದು ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ. ಅದ್ರ ಜೊತೆ ನಿಮಗೂ ಕೂಡ ಹೇಳ್ಕೊಡೋದಾ, ನಿಮಗೂ ಕೂಡ ತೋರ್ಸೋದಾ, ಇದರಲ್ಲಿ ಏನು ಕೂಡ ನನಗೆ ಇದಾಗಲ್ಲ. ನಾನು ಮಾತ್ರ ಚೆನ್ನಾಗಿರಬೇಕು, ನಿಮಗೆ ಹೇಳ್ಕೊಡಬಾರ್ದು ಅಂತ ಆ ಥರ ಏನಿಲ್ಲ. ನಾನು ಮಾಡ್ಕೋತಾ ಇದ್ದೆ. ಅದಕ್ಕೋಸ್ಕರ ನಿಮಗೂ ಕೂಡ ಹೇಳ್ಕೊಡೋದಾ, ನಿಮಗೂ ಕೂಡ ಬೇಗ ಅತಿ ಶೀಘ್ರದಲ್ಲೇ ನಿಮ್ಮ ಒಡವೆ ನಿಮ್ಮ ಕೈಲಿಗೆ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಕೂಡ ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ. ಮತ್ತು ವೀಡಿಯೋಸ್ ಬರ್ತಾ ಇಲ್ಲ ಸಿಸ್ಟರ್, ನನಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತೀರಾ. ಹೌದು, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡಿದ್ರೆ ಆವಾಗ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸರಿನಾ? ಇದಕ್ಕೆ ಏನಪ್ಪ ಬೇಕು ಅಂತ ಹೇಳಿದ್ರೆ, ಇದಕ್ಕೆ ಉಪ್ಪು ಬೇಕು, ಸ್ವಲ್ಪ ಅರಿಶಿನ ಬೇಕು, ಇಷ್ಟೇ ಸಾಕು. ಇಷ್ಟರಲ್ಲೇ ನೋಡಿ ಎಷ್ಟೆಲ್ಲ ರಿಸಲ್ಟ್ ಸಿಗುತ್ತೆ ಅಂತ. ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಒಂದಿಷ್ಟು ಸಲಹೆಗಳು ನಿಮಗೆ ಕೊಡ್ತೀನಿ. ಯಾವ ವಾರ ಒಡವೆನ ತಗೋಬೇಕು, ಯಾವ ವಾರ ಒಡವೆನ ಇಡಬೇಕು, ಎಲ್ಲನೂ ಕೂಡ ಸಲಹೆಗಳು ಕೊಡ್ತೀನಿ, ಕೇಳ್ಕೊಳ್ಳಿ. ನಂತರ ನಾನು ಚೀಟಿ ಇಟ್ಕೊಂಡಿರಬೇಕು. ನೀವು ಯಾವುದು ಅಂತ ಹೇಳಿದ್ರೆ, ಒಡವೆ ನೀವು ಏನೆಲ್ಲ ಒಡವೆ ಇಟ್ಟಿದ್ದೀರಾ ಆ ಚೀಟಿ ನಿಮ್ಮ ಹತ್ರ ಇರಬೇಕಾಗುತ್ತೆ. ಆವಾಗ ಮಾತ್ರ ಬೇಗ ಒಡವೆ ನಿಮ್ಮ ಕೈಗೆ ಸಿಗೋದು. ಸರಿನಾ? ಒಡವೆನ ಇವಾಗ ಫಸ್ಟಿಂದ ಹೇಳ್ಕೊಂಡು ಬರ್ತೀನಿ ನಾನು ನಿಮಗೆ. ಒಡವೆನ ಯಾವ ದಿನ ತಗೋಬೇಕು ಅಂತ ಹೇಳಿದ್ರೆ, ಆದಷ್ಟು ನೀವು ಮಂಗಳವಾರ ತೊಗೊಳ್ಳೋದು ಬಿಡಿ, ಶನಿವಾರ ತೊಗೊಳ್ಳೋದು ಬಿಡಿ, ಶುಕ್ರವಾರ. ನನಗೆ ಅನಿಸಿಕೆ ಇದ್ದಂಗೆ ನಾನು ತೊಗೊಂಡು ಒಡವೆ ಜಾಸ್ತಿ ನನಗೆ ಸೇರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಬೇರೆಯವ್ರ ಅನಿಸಿಕೆ ನನಗೆ ಗೊತ್ತಿಲ್ಲ. ಸರಿನಾ? ನಾನು ಒಡವೆಗಳು ಒಂದನ್ನು ತೊಗೊಂಡಾಗ, ನಾನು ಈ ದಿನವೇ ನಾನು ತೊಗೊಂಡಾಗ ನನಗೆ ನಂಬಿಕೆ ಇದೆ, ಈ ದಿನ ತೊಗೊಂಡ್ಮೇಲೆ ಮತ್ತೆ ಒಡವೆ ನನಗೆ ಸೇರ್ತಾ ಇದೆ, ಜಾಸ್ತಿ ಸೇರ್ತಾ ಇದೆ. ವರ್ಷಕ್ಕೆ ಒಂದು ಎರಡು ಒಡವೆನಾದರೂ ತಗೋತೀನಿ ಅನ್ನೋ ಭಾವನೆ ನನಗಿದೆ. ಯಾಕೆಂದರೆ ಆ ವಾರ ನಾನು ತಗೋತಾ ಇದ್ದೀನಿ. ಶುಕ್ರವಾರ ಅದು ಬಂದು ನೋಡಿ. ಚೀಟಿ ಹೋದ ತಿಂಗಳು ನಾನು ಇಟ್ಟಿರೋದು, ಹೋದ ತಿಂಗಳು 60,000ಕ್ಕೆ ಇಟ್ಟಿದ್ದೀನಿ. 1,200 ರೂಪಾಯಿ ಬಂದು ಒಂದು ತಿಂಗಳಿಗೆ ಬಡ್ಡಿ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಹಾಗೇ ಇಟ್ಟಿದ್ದೀನಿ. ಜಸ್ಟ್ ಒಂದು ತಿಂಗಳಲ್ಲಿ ಬಿಡಿಸ್ಕೋತೀನಿ ಅಂದೆ, ಬಟ್ ಆಗೋಯ್ತು. ತಿಂಗಳು 22ನೇ ತಾರೀಕಲ್ವಾ, ಆಲ್ರೆಡಿ ಆಗೋಗಿದೆ, ಡೇಟ್ ಆಗೋಗಿದೆ. ಬಿಡ್ಸೋಕ್ಕೆ ಆಗ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ, ತುಂಬ ಕಷ್ಟ ಅನಿಸ್ತಾ ಇದೆ. ಅದಕ್ಕೋಸ್ಕರ ಬಿಡ್ಸೋಕ್ಕಾಗಲ್ವಲ್ಲ ಅಂತ ಈ ರೆಮಿಡಿನ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮಗೂ ಕೂಡ ತೋರಿಸೋದ ಅಂತ ಈ ರೆಮಿಡಿ ಬಗ್ಗೆ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೋದ ಅಂತ ಬಂದಿದ್ದೀನಿ. ಚೀಟಿನ ಇಟ್ಕೊಂಡಿರಿ. ಒಡವೆನ ಮತ್ತು ಶುಕ್ರವಾರ ತಗೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಒಡವೆನ ಬುಧವಾರ ಅಥವಾ ಶನಿವಾರ ಅಥವಾ ಮಂಗಳವಾರ ಇಡೋದಕ್ಕೆ ಹೋಗಬೇಡಿ, ಗಿರ್ವಿ ಇಡೋದಕ್ಕೆ ಹೋಗಬೇಡಿ. ಏನೇ ಕಾರಣ ಇದ್ದರೂ ಕೂಡ ಒಂದಿನ ಮುಂಚಿತವಾಗಲೇ ಇಡಿ, ಇಲ್ಲಾಂದರೆ ಒಂದಿನ ಆದಮೇಲೆ ಇಡಿ. ಸರಿನಾ? ಇಲ್ಲ 1-2 ದಿನ ಮುಂಚಿತವಾಗಲೇ ಇಟ್ಟು ಹಣನ ರೆಡಿ ಮಾಡ್ಕೊಂಡಿರಿ. ನೀವು ಒಡವೆ ಯಾವುದೇ ಕಾರಣಕ್ಕೂ ನೀವು ಬುಧವಾರ, ಮಂಗಳವಾರ, ಶನಿವಾರ ಆ ವಾರ ಯಾವುದೇ ಕಾರಣಕ್ಕೂ ಇಡೋಕ್ಕೆ ಹೋಗಬೇಡಿ. ಇಟ್ಟರೆ ಏನಾಗುತ್ತೆ ಸಿಸ್ಟರ್ ಅಂದರೆ, ಅದನ್ನು ನೀವು ಬಿಡ್ಸೋಕ್ಕಾಗಲ್ಲ.
ಆ ವಾರಗಳಲ್ಲಿ ನೀವು ಇಟ್ಟರೆ ಬಿಡಿಸೋಕ್ಕಾಗಲ್ಲ. ಪದೇ ಪದೇ ಹಾಗೂ ಹೇಗಾದರೂ ಮಾಡಿ ಬಿಡಿಸ್ತೀರಾ ಅನ್ನಿ ಮತ್ತೆ ಪದೇ ಪದೇ ಹೋಗುತ್ತೆ ಗಿರ್ವಿಗೆ, ಆ ಥರ ಆಗುತ್ತೆ. ತುಂಬ ಅಬ್ಸರ್ವ್ ಮಾಡಿದ್ದೀವಿ, ನಾನು ಆಗಲಿ ನಮ್ಮಮ್ಮ ಆಗಿರಲಿ ನಮ್ಮ ಫ್ಯಾಮಿಲಿ ಆಗಿರಲಿ ತುಂಬ ಅಬ್ಸರ್ವ್ ಮಾಡಿದ್ದೀವಿ. ಎಷ್ಟೋ ಒಡವೆಗಳನ್ನು ಕೂಡ ನಮ್ಮಮ್ಮ ಕಳ್ಕೊಬಿಟ್ಟಿದ್ದಾರೆ. ಮಂಗಳವಾರದ ದಿನ ಇಟ್ಟು, ಬುಧವಾರದ ದಿನ ಇಟ್ಟು, ಬುಧವಾರ ಇಟ್ಟಿದ್ರೆ ಏನಾಗುತ್ತೆ ಅಂದರೆ ಪದೇ ಪದೇ ಬುಧವಾರ ನೀವು ಇಡ್ತಾನೇ ಇರ್ತೀರ. ಹಾಗಾಗಿ ಅಬ್ಸರ್ವ್ ಮಾಡಿ, ಬೇಕಾದರೆ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಬುಧವಾರದ ದಿನ ಇಡಿ ತೊಗೊಂಡೋಗಿ ಒಡವೆ. ನೀವು ಬಿಡಿಸ್ಕೊಂಡು ಬಂದು ಇಡ್ತೀರಾ, ಬಿಡಿಸ್ಕೊಬಂದು ಇಡ್ತೀರಾ, ಹಾಗೇ ಆಗುತ್ತೆ. ಬೇಕಾದರೆ 100% ಸತ್ಯ ಇದು. ನೀವು ಹೋಗಿ ಬುಧವಾರ ದಿನ ಬೇಕಾದರೆ ಇಟ್ಟು ನೀವು ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ. ತುಂಬ ಜನಕ್ಕೆ ಹಾಗೆ ಆಗುತ್ತೆ, ನನಗಂತೂ ತುಂಬ ಆಗುತ್ತೆ. ಅದಕ್ಕೆ ನನಗೆ ಏನೇ ಇದ್ದರೂ ಕೂಡ ಆ ಥರ ಇಡಬೇಕು ಅಂತ ಹೇಳಿದ್ರು ಕೂಡ ಬೇರೆ ವಾರ ಈ ಥರ ಸಿಚುವೇಶನ್ ಏನಾದರೂ ಇದ್ದರೆ ಮುಂದಿನ ದಿನ ಹಿಂದಿನ ದಿನ ಹಾಗೇ ಇಟ್ಟು ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನಾನು ಆ ದಿನ ಮಾತ್ರ ಇಡೋಕ್ಕೆ ಹೋಗಲ್ಲ ನಾನು, ಸರಿನಾ. ನಾನು ಕೂಡ 22 ಆಗೋಗಿದೆ, ಹೋದ ತಿಂಗಳು 22ಕ್ಕೆ 27ನೇ ತಾರೀಕು, ಸರಿ 27 ಆಗೋಗಿದೆ. ಡೇಟ್ ಆಗೋಯ್ತು, 1 ತಿಂಗಳು ಆಗೋಯ್ತು, ಬಿಡ್ಸೋಕ್ಕಾಗ್ತಾಯಿಲ್ಲ. ಈ ತಿಂಗಳು ಕೂಡ ನಾನು ಒಡವೆ ಬಿಡ್ಸೋಕ್ಕಾಗಲ್ಲ. ನಂದು ಹೋಲೆ ತೊಗೊಂಡೋಗಿ ಒಡವೆನ ಇಟ್ಟಿದ್ದೀನಿ. ನೋಡೋದ ಈ ರೆಮಿಡಿ ಮಾಡಿ ಇಡೋದ, ಆದಷ್ಟು ಬೇಗ ಬಿಡಿಸೋ ಹಾಗೆ ಆಗಲಿ. ಎಷ್ಟು ದಿನಕ್ಕೆ ಇದು ರೆಮಿಡಿ ಮಾಡಿದ ಮೇಲೆ ಎಷ್ಟು ದಿನಕ್ಕೆ ಬಿಡಿಸ್ಕೋತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ತೋರಿಸ್ತೀನಿ, ಸರಿನಾ. ಎಷ್ಟು ತಿಂಗಳಿಗೆ ಬಿಡಿಸ್ಕೋತೀನಿ, ಎಷ್ಟು ದಿನಕ್ಕೆ ಬಿಡಿಸ್ಕೋತೀನಿ, ನನ್ನ ಕೈಲಿ ಆಯ್ತಾ ಈ ರೆಮಿಡಿ ಮಾಡಿದ ಮೇಲೆ ನಾನು ಬಿಡಿಸೋದನ್ನ ಒಡವೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಾದಮೇಲೆ ಬಿಡಿಸಾದ್ಮೇಲೆ ಅದನ್ನು ಇಟ್ಟಾದ್ಮೇಲೆ ಅದಾಗೇ ಅದು ಬಿಡಿಸ್ಬೇಕು ಅಂದರೆ ಆಗಲ್ಲ. ನಿಮ್ಮ ಪ್ರಯತ್ನಗಳು ನೀವು ಮಾಡಬೇಕು. ಈಗ ಒಡವೆ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಹೇಳ್ತೀನಿ ನಾನು ನಿಮಗೆ. ನೋಡಿ, ಫಸ್ಟು ರೆಮಿಡಿ ಬಂದು ಫಸ್ಟು ಒಂದು ಬಾಕ್ಸ್ ತೊಗೊಳ್ಳಿ, ಯಾವುದೋ ಒಂದು ಬಾಕ್ಸ್ನ ತೊಗೊಳ್ಳಿ, ಸರಿನಾ. ಯಾವುದೋ ಒಂದು ಬಾಕ್ಸ್ನ ತೊಗೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು. ಸ್ವಲ್ಪ ಕೆಳಗಡೆ ಅರಿಶಿನ ಹಾಕಿ, ನಂತರ ಮೇಲೆ ಉಪ್ಪನ್ನು ಹಾಕಿ, ಸರಿನಾ. ಒಂದು ಪೇಪರ್ ಆದರೆ ಒಂದು ಪೇಪರ್ ಹಾಕ್ಕೊಳ್ಳಿ, ಯಾಕೆಂದರೆ ಅದು ನೀರು ಬಿಟ್ಕೊಳ್ಳುತ್ತಲ್ವ ಉಪ್ಪು, ಹಾಗಾಗಿ ಡ್ರೈ ಇರೋದನ್ನೇ ತೊಗೊಳ್ಳಿ. ಚೀಟಿನೂ ಕೂಡ ನೀವು ಹಾಗೆ ಇಡೋಕ್ಕಾಗಲ್ಲ, ಚೀಟಿ ಹಾಳಾಗುತ್ತೆ ಅಂದರೆ ಒಂದು ಪ್ಲ್ಯಾಸ್ಟಿಕ್ ಕವರ್ ಬರುತ್ತೆ ಗೊತ್ತಾ, ಅದರಲ್ಲಿ ಫೋಲ್ಡ್ ಮಾಡಿ ಇಡ್ಬೋದು ನೀವು. ಇಲ್ಲಾಂದರೆ ಚೀಟಿ ಹಾಳಾದರೆ ಮತ್ತೆ ನಮಗೆ ತೊಂದರೆ ಆಗುತ್ತಲ್ವ, ನಮ್ಮ ಸೇಫ್ಟಿ ನಾವು ಕೂಡ ನೋಡ್ಕೋಬೇಕಲ್ವ. ಒಂದು ಪ್ಲ್ಯಾಸ್ಟಿಕ್ ಕವರ್ ಒಳಗಡೆ ಅದನ್ನು ಹಾಕಿ ನಂತರ ಅದನ್ನು ಇಡ್ಬೋದು. ಕೆಳಗಡೆ ಅರಿಶಿನ ಮತ್ತು ಮೇಲ್ಗಡೆ ಉಪ್ಪು, ಕಲ್ಲುಪ್ಪು, ಪುಡಿ ಉಪ್ಪನ್ನು ಹಾಕಬಾರ್ದು, ಕಲ್ಲುಪ್ಪನ್ನೇ ಹಾಕಬೇಕು. ಯಾಕಂದರೆ ಅದು ಶುದ್ಧವಾಗಿರುತ್ತೆ. ಸಮುದ್ರದಿಂದ ನಮಗೆ ಹೇಗೆ ಸಿಗುತ್ತೆ ಹಾಗೆ ನಮಗೆ ಸಿಗುತ್ತೆ, ಅದೇನು ಫಿಲ್ಟರ್ ಆಗಿ ನಮಗೆ ಬರೋದಿಲ್ಲ ಕಲ್ಲುಪ್ಪು. ಅದಕ್ಕೋಸ್ಕರನ ಕಲ್ಲುಪ್ಪನ್ನೇ ಎಲ್ಲದಕ್ಕೂ ಉಪಯೋಗಿಸ್ಬೇಕಾಗುತ್ತೆ ಅಲ್ವಾ. ಅರಿಶಿನ, ಕಲ್ಲುಪ್ಪು ಸ್ವಲ್ಪ, ಅದಾದಮೇಲೆ ಮೇಲೆ ಅರಿಶಿನ, ಅದಾದಮೇಲೆ ಒಂದು ಪ್ಲ್ಯಾಸ್ಟಿಕ್ ಕವರಲ್ಲಿ ಬೇಕಾದರೆ ನೀವು ಹಾಕಿ ಅದಾದಮೇಲೆ ಚೀಟಿನ ಇಡ್ಬೋದು. ಯಾಕೆಂದರೆ ಅದು ಚೀಟಿ ಹಾಳಾಗಬಾರ್ದು. ಅರಿಶಿನ ಅದು ಬಂದು ನೀರು ಬಿಟ್ಕೊಳ್ಳುತ್ತೆ, ಇಲ್ಲಾಂದರೆ ಎಲ್ಲ ಅರಿಶಿನ ಹಾಕೋದ್ರೆ ಅದು ಚೀಟಿ ಹಾಳಾಗೋಗುತ್ತೆ. ಹಾಗಾಗಿ ಹಾಗೆ ಹಾಕಿ ಇಡಿ. ನೀವು ಎಲ್ಲಿಡ್ತೀರಾ, ನೀವು ಕಬೋರ್ಡಲ್ಲಿ ಇಡ್ತೀರಾ ಅಲ್ವಾ, ಕಬೋರ್ಡಲ್ಲೇ ಇಡಿ. ಮತ್ತೆ ಮತ್ತೆ ತೆಗೆದು ನೋಡೋದು ಹಾಗೆಲ್ಲ ಮಾಡಿಬಿಡಿ. ಇವಾಗ ಹಾಕಿದ್ದೀರಾ, ಹಾಕಿ ಬಿಟ್ಬಿಡಿ. ನಂತರ ಅದನ್ನು ನೀವು ಹೇಳ್ಕೊಳ್ಳಿ, ಆದಷ್ಟು ಬೇಗ ನನಗೆ ನನ್ನ ಒಡವೆ ಏನಿದೆ ನನ್ನ ಕೈಗೆ ಸೇರಬೇಕು ಅಂತ ನೀವು ಮನಸ್ಸಲ್ಲಿ ಬೇಡ್ಕೊಂಡು ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ಹೇಳ್ಕೊಂಡು ಪ್ರೇಯರ್ ಮಾಡಿಕೊಂಡು, ನಿಮಗೆ ಏನನ್ನು ಜಾಸ್ತಿ ನಂಬ್ತೀರಾ ನಿಮ್ಮ ದೇವರಲ್ಲಿ ಆ ದೇವ್ರಿಗೆ ಪ್ರೇಯರ್ ಮಾಡಿಕೊಂಡು ನಂತರ ಅದನ್ನು ಇಡಿ. ನೀವು ಖಂಡಿತ ನಿಮಗೆ ನೋಡಿ ಎಷ್ಟು ಬೇಗ ನಿಮ್ಮ ಒಡವೆ ನಿಮ್ಮ ಕೈ ಸೇರುತ್ತೆ ಅಂತ. ನೀವು ಎಲ್ಲಾದರೂ ಇಡಿ, ನೀವು ಮಾರ್ವಾಡಿ ಅಂಗಡಿಲಾದರೂ ಇಟ್ಟಿರಿ, ಇಲ್ಲಾಂದರೆ ಬ್ಯಾಂಕ್ಗಳಲ್ಲಾದರೂ ಇಟ್ಟಿರಿ, ಇಲ್ಲ ಚಿಕ್ಕ ಪುಟ್ಟ ಒಡವೆ ಅಂಗಡಿಗಳಲ್ಲಾದರೂ ತೊಗೊಂಡೋಗಿ ಇಟ್ಟಿದ್ರೆ ಅಲ್ಲಾದರೂ ಪರವಾಗಿಲ್ಲ. ಎಲ್ಲೇ ಇಟ್ಟಿದ್ರು ಕೂಡ ಚೀಟಿ ಅನ್ನೋದು ಎಲ್ಲದಕ್ಕೂ ಕೊಡ್ತಾರೆ ಅಲ್ವಾ, ಆ ಚೀಟಿನ ಹೀಗೆ ಮಾಡಿ ಇಡಿ. ಖಂಡಿತ ನಿಮ್ಮ ಒಡವೆ ಅನ್ನೋದು ನಿಮ್ಮ ಕೈಗೆ ಸಿಕ್ಕೇ ಸಿಗುತ್ತೆ. ಅದಾದಮೇಲೆ ಒಡವೆನ ತೊಗೋಬೇಕಾದ್ರೂ ಹಾಗೇ ಒಡವೆನ ಯಾವ ವಾರ ತೊಗೋತೀನಿ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ ಅಲ್ವಾ. ನೀವು ಬಂದು ಶುಕ್ರವಾರ ತೊಗೋಬೋದು, ಬುಧವಾರ ತೊಗೋಬೋದು ಒಡವೆನ. ಅದಾದಮೇಲೆ ನಿಮಗೆ ಗುರುವಾರನೂ ಕೂಡ ತೊಗೋಬೋದು, ಸರಿನಾ. ಭಾನುವಾರನೂ ಕೂಡ ತೊಗೋಬೋದು. ಅಂದರೆ ಲಕ್ಕಿ ಡೇಸ್ ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ ತುಂಬ ಲಕ್ಕಿ ಡೇಸ್ ಇರುತ್ತೆ. ಒಡವೆ ನಿಮಗೆ ಜಾಸ್ತಿಯಾಗಿ ಸೇರುತ್ತೆ ನೀವು ತೊಗೊಂಡಾಗ. ಮತ್ತು ಗಿರ್ವಿಗೆ ಇಡೋಕ್ಕೆ
ಅಷ್ಟಾಗಿ ಇದಾಗಲ್ಲ ಅಲ್ವಾ? ಹಾಗಾಗಿ ಆ ದಿನಗಳಲ್ಲಿ ತಗೋಬೇಕು ಅಂತ ಹೇಳೋದು. ನನ್ನ ಅನಿಸಿಕೆ, ನನ್ನ ಏನು ಹೇಳೋದು, ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ತೊಗೊಂಡು ಇಷ್ಟು ದಿನ ಆದರೂ ಕೂಡ ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಒಡವೆಗಳ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ. ನಾನು ನಮ್ಮಮ್ಮ ತುಂಬ ನೊಂದೋಗಿದ್ದೀವಿ. ನಾವು ಎಷ್ಟೋ ಒಡವೆಗಳನ್ನ ಕಳ್ಕೊಬಿಟ್ಟಿದ್ದೀವಿ. ಸ್ವಲ್ಪ ಚಿಕ್ಕ ಚಿಕ್ಕ ಅಮೌಂಟನ್ನೆಲ್ಲ ಕಳ್ಕೊಬಿಟ್ಟಿದ್ದೀವಿ. ತುಂಬ ಒಂದು 10 ಗ್ರಾಮ್ ಚಿನ್ನ ಎಲ್ಲ 5,000 10,000ಕ್ಕೆಲ್ಲ ಕಳ್ಕೊಬಿಟ್ಟಿದ್ದೀವಿ. ಆಗಿನ ಕಾಲದಲ್ಲಿ ಕಡಿಮೆ ಸಿಕ್ತಿತ್ತಲ್ವಾ, ಹಾಗಾಗಿ ಚಿನ್ನದ ರೇಟ್ ಕಡಿಮೆ ಇತ್ತಲ್ವಾ, ತುಂಬ ಕಳ್ಕೊಂಡಿದ್ವಿ. ಹಾಗಾಗಿ ಮತ್ತೆ ಆ ತಪ್ಪನ್ನು ನಾವು ಮಾಡಬಾರ್ದು. ಇದೇ ದಿನಕ್ಕೆ ಇಡಬೇಕು, ಇದೇ ವಾರಕ್ಕೆ ಇಡಬೇಕು. ತುಂಬ ನಂಬ್ತೀನಿ, ನಾನು ಕೂಡ ನಂಬ್ತೀನಿ, ನಮ್ಮ ಮನೇಲೂ ಕೂಡ ನಂಬ್ತಾರೆ. ಯಾಕೆಂದರೆ ಒಡವೆ ಅನ್ನೋದು ಕಳ್ಕೊಂಡು ತುಂಬ ಕಷ್ಟಪಟ್ಟಿದ್ದೀವಿ. ಹಾಗಾಗಿ ಇದೇ ದಿನಕ್ಕೆ ಇಡ್ತೀವಿ ನಾವು. ಇದೇ ದಿನಕ್ಕೆ ಒಡವೆ ತೊಗೊಳೋಗಿದ್ರೆ ಇದೇ ದಿನಕ್ಕೆ ನಾವು ಒಡವೆನ ತೊಗೋತೀವಿ. ಖಂಡಿತ ಇದನ್ನಂತೂ ನಾವು ಫಾಲೋ ಮಾಡೇ ಮಾಡ್ತೀವಿ. ನೀವುಗಳು ಕೂಡ ಮಾಡಿ. ಯಾಕೆಂದರೆ ಇದರಿಂದ ಕಷ್ಟಗಳು ಅನುಭವಿಸ್ತಿದ್ದೀರಾ, ತುಂಬ ಜನ ಅನುಭವಿಸ್ತಿದ್ದೀರಾ. ನಾವಾದರೂ ಚಿಕ್ಕ ಪುಟ್ಟ ಒಡವೆಗಳು ಇಟ್ಟಿದ್ದೀವಿ. ಕೆಲವರು ಮೆಸೇಜ್ ಮಾಡ್ತಾರೆ, ನಂದು 20 ಲಕ್ಷದ ಒಡವೆ ಇದೆ, 15 ಲಕ್ಷದ ಒಡವೆ ಇದೆ, ತುಂಬ ಒಡವೆಗಳು ಇಟ್ಟಿದ್ದಾರೆ ಪಂಪು ಬ್ಯಾಂಕಲ್ಲಿ, 30 ಲಕ್ಷದ ಒಡವೆ, ಆ ಥರ ಎಲ್ಲ ಹೇಳ್ತಾರೆ. ಸಿಸ್ಟರ್ ಇಷ್ಟೆಲ್ಲ ಒಡವೆ ಇಟ್ಟಿದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಇದನ್ನು ಮಾಡಿ ಅಮ್ಮ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಇನ್ನೊಬ್ರು ಯಾರು ಅಂತ ಹೇಳಿದ್ರೆ, ಸೇಮ್ ನನಗೆ ಯಾವ ಥರ ವೀಡಿಯೋ ಮಾಡ್ತಿದ್ದೀನಿ ಅದೇ ಥರ ವೀಡಿಯೋನ ಮಾಡ್ತಾಯಿದ್ದೀರಾ. ಆ ಥರ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ. ನಾನೇನಾದರೂ ರಿಪೋರ್ಟ್ ಮಾಡಿ ಕಾಪಿರೈಟ್ನ ನಿಮಗೆ ಕೊಟ್ಟರೆ ಖಂಡಿತ ನಿಮಗೆ ತೊಂದರೆ ಆಗುತ್ತೆ. ಸೇಮ್ ಟು ಸೇಮ್ ಯಾಕೆ ಮಾಡ್ತೀರಾ? ನಿಮ್ಮನ್ನು ನಂಬಿ ಜನಗಳು ನೋಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಒಳ್ಳೆಯದಾಗೋ ವಿಷಯನ ನೀವು ಹೇಳ್ಕೊಡಿ, ಖಂಡಿತ ನೋಡ್ತಾರೆ. ಅದನ್ನು ಬಿಟ್ಟು ಕಾಪಿ ಯಾಕೆ ಹೊಡಿತಾ ಇದ್ದೀರಾ? ನಾನು ಮಾಡ್ದಂಗೆ ಸೇಮ್ ಮಾಡ್ತೀರಾ? ನಿಮ್ಮ ಟ್ಯಾಲೆಂಟ್ ಇಲ್ವಾ ನಿಮಗೆ? ಏನೋ ಒಂದು ನಿಮಗೆ ಟ್ಯಾಲೆಂಟ್ ಅನ್ನೋದು ಇಲ್ವಾ? ಆ ಥರ ಮಾಡಿ. ನಿಮಗೆ ಏನೋ ಒಂದು ಟ್ಯಾಲೆಂಟ್ ಆಗಿರಲಿ, ನಿಮಗೆ ಗೊತ್ತಿರೋ ವಿಷಯ ಆಗಿರಲಿ, ತಿಳ್ಕೊಂಡಿರೋ ವಿಷಯ ಆಗಿರಲಿ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಜ್ಜಿ ತಾತ ಏನೆಲ್ಲ ಹೇಳ್ಕೊಡ್ತೀರ ಅದನ್ನೇ ವಿಷಯನ ಒಳ್ಳೆಯದಾಗಿ ಹೇಳ್ಕೊಡಿ, ಖಂಡಿತ ಒಳ್ಳೆಯದಾಗುತ್ತೆ. ಕಾಪಿ ಮತ್ತೆ ನೀವು ಮಾಡಬೇಡಿ. ಮತ್ತು ನಾನು ರಿಪೋರ್ಟ್ ಅಲ್ಲ ಅಂದರೆ ನಾನು ಕಾಪಿರೈಟ್ ಕೊಡ್ತೀನಿ ನಾನು ನಿಮಗೆ. ನನಗೂ ಗೊತ್ತಿಲ್ಲ, ನನ್ನ ವ್ಯೂವರ್ಸೇ ನನಗೆ ಅವ್ರದ್ದು ಚಾನಲ್ ಹೆಸರು ಹೇಳಿ, ನೋಡಿ ಇವರು ಸೇಮ್ ಟು ಸೇಮ್ ನಿಮ್ಮ ವಿಡಿಯೋ ಥರನೇ ಮಾಡ್ತಾಯಿದ್ದಾರೆ ಅಂತ ನನಗೆ ಹೇಳಿದ್ರು. ಆವಾಗ ಗೊತ್ತಾಯಿತು, ಈ ಥರ ಮಾಡ್ತಾರಾ, ಏನು ಸ್ವಂತ ಬುದ್ಧಿ ಅನ್ನೋದೇ ಇರಲ್ವಾ ಅಂದ್ಕೊಂಡು ಏನು ನೋಡೋದ, ಇನ್ನೊಂದೆರಡು ಸತಿ ನೋಡ್ತೀನಿ. ಅದಾದಮೇಲೆ ನಾನು ರಿಪೋರ್ಟ್ ಮಾಡ್ತೀನಿ, ಕಾಪಿರೈಟ್ ಅವ್ರಿಗೆ ಕೊಡ್ತೀನಿ. ಸರಿನಾ? ಇವಾಗಲೇ ಎಚ್ಚರಿಸ್ಕೊಳ್ಳಿ ನೀವು. ಸರಿ ಆಯಿತು, ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ. ಮತ್ತು ಯಾರೆಲ್ಲ ನನ್ನ ಹತ್ರ ಸ್ಫಟಿಕನ ತೊಗೊಂಡು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ಎಲ್ಲರಿಗೂ ಕೂಡ ಧನ್ಯವಾದಗಳು. ನೀವು ನನ್ನ ಜೊತೆ ಶೇರ್ ಮಾಡಿಕೊಂಡ್ರೆ ತುಂಬ ಖುಷಿಯಾಗುತ್ತೆ ನನಗೆ. ಸರಿನಾ? ನಿಮ್ಮ ಒಳ್ಳೆ ಮನಸ್ಸು ಅದು, ನೀವು ಶೇರ್ ಮಾಡ್ಕೊಳ್ಳೋದು. ಕೆಲವರು ತಗೋತಾರೆ, ಒಳ್ಳೆಯದಾದರೆ ಸುಮ್ಮನಾಗಿ ಹೋಗ್ತಾರೆ. ಆದರೆ ಕೆಲವರು ತುಂಬ ಖುಷಿಯಿಂದ ಹೇಳ್ಕೊತಾರೆ, ಸಿಸ್ಟರ್ ನಾನು ನಿಮಗೆ ನನ್ನ ಕೈಯಲ್ಲದೇನಾದರೂ ಮಾಡಬೇಕು ಅಂತ. ಏನು ಬೇಡ, 4 ಜನಕ್ಕೆ ಹೇಳಿ ಅಷ್ಟೇ.